ಹಾಯ್ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಲೈಫ್ ಸ್ಟೈಲ್. ಸೊ ಇವತ್ತು ಏನಂತ ಹೇಳಿದ್ರೆ ಒಂದು ವ್ಲಾಗ್ ಮಾಡುವ ಅಂತೇಳಿ. ವ್ಲಾಗ್ ಅಂತಲ್ಲ, ಮಕ್ಕಳಿಗೆ ವೆಯ್ಟ್ ಗೇನ್ ಆಗಲಿಕ್ಕೆ ಏನಾದರೂ ಸಾಲಿಡ್ ಫುಡ್ ಇದೆಯಾ ಅಂತ ಕೇಳಿದರು. ಸೊ ಆದ ಕಾರಣ ಇವತ್ತು ನಾನು ನಿಹಾನ್ಗೆ ಏನು ಕೊಡ್ತಾ ಇದ್ದೇನೆ ಅಂದರೆ ಸಾಲಿಡ್ ಫುಡ್ ಇದು ರಾಗಿ ಪಾಯಸ. ಅಂದರೆ ಅದು ಯಾವ ರೀತಿಯಲ್ಲಿ ಕೂಡ ಮಾಡ್ತಾರೆ ವೆರೈಟೀಸ್. ಸೊ ನಾನಿವಾಗ ಇಲ್ಲಿ ರಾಗಿ ಅಂದರೆ ಒಂದು ಈ ಮುಚ್ಚಳ ಉಂಟಲ್ಲ ಅಷ್ಟು ರಾಗಿ ತೆಕ್ಕೊಂಡು, ನೆಕ್ಸ್ಟ್ ಅದೇ ಅಳತಲ್ಲಿ ಬೇಕಾದರೆ ಗೋಧಿ ತಗೊಳ್ಬೋದು. ಅಂದರೆ ಅದು ಶೀತ ಆಗ್ತದಲ್ಲ ಮಕ್ಕಳಿಗೆ, ಬರೇ ರಾಗಿ ಮಾತ್ರ ಮಾಡಿ ಕೊಡುವುದಾದರೆ ರಾಗಿ ಮಂಡಿ ಮಾತ್ರ. ಸೊ ಅದಕ್ಕೆ ಬೇಕಾಗಿ ಇದು ಉಷ್ಣ ಅಂದರೆ ಶೀತ ಆಗೋದು ಬೇಡ ಅಂತೇಳಿ ಸ್ವಲ್ಪ ಇದೆ ಮುಚ್ಚಳದಲ್ಲಿ ನಾನು ಗೋಧಿಯನ್ನು ಹಾಕ್ಕೊಂಡಿದ್ದೇನೆ. ನೋಡಿ ಈ ರೀತಿಯಲ್ಲಿ ಎರಡು ಗೋಧಿ ಮತ್ತು ರಾಗಿಯನ್ನು ಎರಡು ಮಿಕ್ಸ್ ಮಾಡುವಂಥದ್ದು. ಮಿಕ್ಸ್ ಮಾಡಿ ಈ ರೀತಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು. ಒಂದು 4-5 ಸಲ ತೊಳ್ಕೊಳ್ಬೇಕು. ಯಾಕಂತ ಹೇಳಿದರೆ ಆ ರಾಗಿಯಲ್ಲಿ ಒಂದು ಕಸದ ಹಾಗೆ ಇರ್ತದೆ ತುಂಬ. ಸೊ ಅದೇ ಕಾರಣ, ಮತ್ತು ಗೋಧಿಯಲ್ಲಿ ಕೂಡ ಕಸ ಇರ್ತದಲ್ಲ. ಸೊ ಆದ ಕಾರಣ ಚೆನ್ನಾಗಿ ತೊಳ್ಕೊಳ್ಳುವಂಥದ್ದು. ನೋಡಿ ಈ ರೀತಿಯಲ್ಲಿ ಒಂದು 5-6 ಸಲ ನಾನು ತೊಳ್ಕೊಳ್ತೇನೆ ಹೀಗೆ ಈ ರೀತಿಯಲ್ಲಿ. ನೆಕ್ಸ್ಟ್ ನೀರನ್ನು ಬಿಸಾಕಬೇಕು. ನೆಕ್ಸ್ಟ್ ಚೆನ್ನಾಗಿ ತೊಳ್ಕೊಂಡಾದಮೇಲೆ ನೋಡಿ ಎಷ್ಟು ಕಸ ಉಂಟು, ನೋಡಿ ತುಂಬ ಕಸ ಇರ್ತದೆ. ಅಂದರೆ ಆಲ್ರೆಡಿ ನಮಗೆ ಗೋಧಿಯನ್ನು ತೊಳೆದು ಒಣಗಿಸಿ ಇಡ್ಬೋದು, ಮತ್ತು ರಾಗಿಯನ್ನು ಕೂಡ ತೊಳೆದು ಒಣಗಿಸಿ ಕೂಡ ಇಡ್ಬೋದು. ಬೇಕಾದರೆ ಪೌಡರ್ ಮಾಡಿ ಕೂಡ ಇಡ್ಬೋದು, ಆದರೆ ತುಂಬ ದಿವಸಕ್ಕೆ ಬರಲಿಕ್ಕಿಲ್ಲ. ಆದ ಕಾರಣ ನಾನು ಹಾಗೆ ಮಾಡೋದಿಲ್ಲ, ಇಡೀ ರಾಗಿಯನ್ನೇ ತೊಳೆಯುವಂಥದ್ದು. ಅದು ನಾನು ಗೋಧಿ ತೊಳೆದ್ರೂ ನೆಕ್ಸ್ಟ್ ಮತ್ತೊಮ್ಮೆ ತೊಳ್ಕೊಳ್ಬೇಕಾಗ್ತದೆ ಇದು ರಾಗಿ ಪಾಯಸ ಮಾಡುವಾಗ. ಅಂದರೆ ಮಕ್ಕಳಿಗೆ ಕೊಡುವಂಥದ್ದಲ್ಲ ಇದು ರಾಗಿ ಪಾಯಸ ಅಂತ ಹೇಳಿದ್ರಲ್ಲ, ಚಿಕ್ಕ ಮಕ್ಕಳಿಗೆ ಒಂದು 4 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಕೊಡ್ಬೋದು. ಅಂದರೆ ಇದರಲ್ಲಿ ವೆಯ್ಟ್ ಗೇನ್ ಕೂಡ ಆಗ್ತದೆ ತುಂಬಾ ಬೇಗ. ಅಂದರೆ ನಿಹಾನ್ ತುಂಬಾ ಸಪೂರ ಇದ್ದ. ಸೊ ಹಾಗೆ ನಾನು ಅವನಿಗೆ ಇದು ರಾಗಿ ಪಾಯಸ ಮಾಡಿ ಕೊಡ್ತಾ ಇದ್ದೇನೆ ಡೈಲಿ. ಸೊ ಆದ ಕಾರಣ ನಾನು ನೋಡ್ಬೋದು ವೆಯ್ಟ್ ಗೇನ್ ಆಗಿರುವಂಥದ್ದು ನಿಮಗೆ ಗೊತ್ತಾಗ್ಬೋದು. ಹಾಗೆ ಅಂದರೆ ರಾಗಿ ಪಾಯಸ ಮಾಡುವಂಥದ್ದು. ರಾಗಿ ಪಾಯಸ ಮಾಡುವಾಗ ನಾವು ಇವಾಗ ಬೆಲ್ಲ ಎಲ್ಲ ಹಾಕ್ಲಿಕ್ಕುಂಟು, ಅದಕ್ಕೆ ಬೆಲ್ಲ ಒಂದು ಹೆಸರು ಉಂಟು, ನಾನು ನೆಕ್ಸ್ಟ್ ಹೇಳ್ತೇನೆ ನಿಮಗೆ ಯಾವ ಬೆಲ್ಲ ತಗೊಳ್ಬೇಕು ಅಂತೇಳಿ. ಹಾಗೆ ರಾಗಿ ಪಾಯಸ ಮಾಡಿ ಕೊಡುವಂಥದ್ದು. ವೆಯ್ಟ್ ಗೇನ್ ಆಗ್ತದೆ, ಅದಲ್ಲದೆ ಮತ್ತು ಕ್ಯಾಲ್ಶಿಯಂ ಕೂಡ ಹೆಚ್ಚಾಗ್ತದೆ ಮಕ್ಕಳಿಗೆ. ಹಾಗೆ ಸೊ ಆದ ಕಾರಣ ರಾಗಿ ಪಾಯಸ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮಗೆ ಕೂಡ ದೊಡ್ಡವರಿಗೆ ಸಹ ರಾಗಿ ಪಾಯಸ ಮಾಡಿ ಕುಡಿಬೋದು. ಹಾಗೆ ಕ್ಯಾಲ್ಶಿಯಂ ಸ್ವಲ್ಪ ಕಡಿಮೆ ಇದ್ದವರಿಗೆಲ್ಲ. ಹಾಗೆ ಇಲ್ಲಿ ನೋಡ್ಬೋದು ನಾನು ತುಂಬ ಸಲ ಇಲ್ಲಿ ತೊಳೆಯುವಾಗ ವೀಡಿಯೋಸ್ ಹೀಗೆ ಮಾಡಿದ್ದೇನೆ. ಓಕೆ, ನೆಕ್ಸ್ಟ್ ಇದನ್ನು ಇವಾಗ ಸೋಸಿ ಆಯ್ತಲ್ಲ, ನೆಕ್ಸ್ಟ್ ಇದನ್ನು ನಾವು ಚಿಕ್ಕ ಜಾರ್ ಉಂಟಲ್ಲ, ಚಿಕ್ಕ ಜಾರ್ ತಗೊಂಡ್ರೆ ಸಾಕು. ಅದರಲ್ಲಿ ಬೇಗ ಇದು ಇದಾಗ್ತದೆ ನೋಡಿ, ನೈಸಾಗಿ ರುಬ್ಲಿಕ್ಕೆ ಆಗ್ತದೆ. ಆದ ಕಾರಣ ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ರೊಟ್ಟಿಗೆ. ಅಂದರೆ ಹೆಚ್ಚು ನೀರಾದರೆ ಅದು ತುಂಬಾ ತೆಳ್ಳಗಾಗ್ತದೆ. ನೆಕ್ಸ್ಟ್ ನಮಗೆ ಬೇಕಾದಷ್ಟು ಒಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವಂಥದ್ದು. ಮತ್ತು ಗ್ರೈಂಡ್ ಮಾಡುವಾಗ ಬೇರೆ ಏನು ಹಾಕಲಿಕ್ಕಿಲ್ಲ, ಇಷ್ಟೇ ಎರಡೇ ಬಗೆ. ಮತ್ತು ಕೆಲವರು ಏನು ವೆರೈಟೀಸ್ ಹಾಕ್ತಾರೆ ಏನಾದರೂ ಬೇಕಂತಾದರೆ, ನಾನು ಇವಾಗ ಇಷ್ಟೇ ಎರಡೇ ಬಗೆ ಹಾಕಿರುವಂಥದ್ದು. ಹಾಗೆ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಅಂದರೆ ಸ್ವಲ್ಪ ನೈಸಾಗಿ ಗ್ರೈಂಡ್ ಆದರೆ ಒಳ್ಳೆಯದು. ಯಾಕಂತ ಹೇಳಿದರೆ ಮಕ್ಕಳಿಗೆ ಅದು ನೈಸಾಗಿ ಇದ್ದರೆ ತಿನ್ನಲಿಕ್ಕೆ ಬೇಗ ಸುಲಭ ಆಗ್ತದೆ ಅಂತೇಳಿ, ನುಂಗಲಿಕ್ಕೆಲ್ಲ. ಸೊ ಆದ ಕಾರಣ ಇವಾಗ ನೋಡ್ಬೋದು ಈ ಹದದಲ್ಲಿ ನಾನಿವಾಗ ಗ್ರೈಂಡ್ ಮಾಡಿದ್ದೇನೆ ನೋಡಿ. ಇನ್ನು ಅದನ್ನು ಸೋಸುವಂಥದ್ದು. ನೋಡಿ ಈ ರೀತಿ ಸೋಸುವಂಥದ್ದನ್ನು ತೆಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಬೋದು, ಬೇಕಾದರೆ ನೀರು ಹಾಕಿ ತೆಳ್ಳಗೆ ಮಾಡಿ ಸೋಸುವಂಥದ್ದು. ನೋಡಿ ಯಾಕಂತೇಳಿದ್ರೆ ಅದು ದಪ್ಪ ಅದರಲ್ಲಿ ಸೋಸ್ಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಸ್ವಲ್ಪ ನೀರು ಹಾಕ್ಕೊಂಡು ಸೋಸಿದ್ರೆ ಆಯ್ತು. ನೋಡಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಬೋದು. ಯಾಕಂತ ಹೇಳಿದರೆ ಇದು ಸೋಸಿ ಆದಮೇಲೆ ಆವಾಗಲೇ ಮಾಡುವಂಥದ್ದಲ್ಲ ರಾಗಿ ಪಾಯಸ, ಸ್ವಲ್ಪ ಹೊತ್ತು ಆಗ್ಲಿಕ್ಕೆ ಉಂಟು. ನಾನು ಹೇಳ್ತೇನೆ ಇವಾಗ. ನೋಡ್ಬೋದು ಈ ರೀತಿ ಚೆನ್ನಾಗಿ ಸೋಸಿಕೊಳ್ಬೇಕು. ಓಕೆ, ಇದು ಸೋಸಿ ಆದಮೇಲೆ ಈ ರೀತಿ ಸಿಗ್ತಲ್ಲ, ಅದನ್ನು ನಾವು ಇವಾಗ ದನಕ್ಕೆ ಎಲ್ಲ ಕೊಡ್ಬೋದು. ಹಾಗೆ ತೆಗಿತೇವೆ, ಆದರೆ ಇದರಲ್ಲಿ ಬೀಳ್ಲಿಕ್ಕೆ ಬಿಡಲಿಕ್ಕಿಲ್ಲ. ಅಂದರೆ ಅದು ಮತ್ತು ರಾಗಿ ಪಾಯಸ ಮಾಡುವಾಗ ಗಟ್ಟಿ ಗಟ್ಟಿ ಸಿಗ್ತದೆ. ಸೊ ಆದ ಕಾರಣ ಇದನ್ನು ಇದರಲ್ಲಿ ಸೋಸುವಾಗ ಸಿಕ್ಕಿರುವಂಥನ್ನು ಬಿಸಾಡುವಂಥದ್ದು. ಓಕೆ, ಹಾಗೆ ಎಲ್ಲ ಈ ರೀತಿ ಸೋಸಿ ಆದಮೇಲೆ ನೆಕ್ಸ್ಟ್ ನಾವು ಅಂದರೆ ಬೇಕು ಅಂತ ಹೇಳಿದರೆ ಸ್ವಲ್ಪ ನೀರು ಹಾಕಿ ಮುಚ್ಚಿಡ್ಬೋದು. ಒಂದು 1/2 hour ಆಗುವಾಗ ಅದು ಈ ಹದಕ್ಕೆ ಬರ್ತದೆ. ಅಂದರೆ ಅದು ಅದರ ಅಡಿಯಲ್ಲಿ ಕೂತ್ಕೊಳ್ತದೆ ಇದೆಲ್ಲ. ನೋಡಿ ಹೀಗೆ ಮುಚ್ಚಿಡುವಂಥದ್ದು. ನೋಡಿ ಇವಾಗ ಒಂದು ರಾಗಿಯ ಗಟ್ಟಿ ಗಟ್ಟಿ ಇರುವಂಥದ್ದೆಲ್ಲ ನೀರಿನ ಕೆಳಭಾಗದಲ್ಲಿ ಕೂತಿದೆ ನೋಡಿ ಹೀಗೆ. ಆದಾಗ ಆ ನೀರುಂಟಲ್ಲ ಅದನ್ನು ಮೇಲಿಂದ ಮೇಲೆಲ್ಲ ತೆಗೆಯುವಂಥದ್ದು. ನೋಡಿ ನೀರು ತೆಗೆಯುವಾಗ ಅದರಲ್ಲಿ ವೇಸ್ಟ್ ನೀರೆಲ್ಲ ಹೋಗ್ತದೆ ನೋಡಿ, ಕಲರ್ ನೀರೆಲ್ಲ. ಹಾಗೆ ಹೋದ ನಂತರ ಲಾಸ್ಟ್ವರೆಗೆ ಎಲ್ಲ ಮಗಚಬಾರ್ದು ಡೈರೆಕ್ಟಾಗಿ. ಹೀಗೆ ಸ್ವಲ್ಪ ಸ್ವಲ್ಪ ತೆಗೆದು ನೋಡಿ ಇವಾಗ ದಪ್ಪ ದಪ್ಪ ಉಂಟಲ್ಲ ಇದರದ್ದು ರಾಗಿಯದ್ದು, ಅಷ್ಟಾಗುವಾಗ ನಿಲ್ಲಿಸಬೇಕು ಇದು ನೀರೆಲ್ಲ ತೆಗೆದಾದ್ಮೇಲೆ. ನೆಕ್ಸ್ಟ್ ನಾವು ಎಷ್ಟು ಬೇಕು ಅಷ್ಟು ನೀರು ಹಾಕಿ ಅದನ್ನು ಗ್ಯಾಸ್ ಸ್ಟವಲ್ಲಿ ಇಡುವಂಥದ್ದು. ನೋಡಿ ಈ ರೀತಿ
ಅಂದರೆ ಅಲ್ಲಿ ನಾವು ಇದು ಸ್ಪೂನನ್ನು ಕೈ ಆಡಿಸ್ತಾ ಇರಬೇಕು, ಇಲ್ಲದಿದ್ದರೆ ಅದು ಗಟ್ಟಿ ಆಗ್ತದೆ. ಸ್ವಲ್ಪ ಒಂದು ಸೆಕೆಂಡ್ ಹೀಗೆ ಕೈ ಬಿಟ್ಟರು ಸಹ ಅದು ಗಟ್ಟಿ ಗಟ್ಟಿ ಆಗ್ತದೆ. ಗಟ್ಟಿ ಗಟ್ಟಿ ಆದರೆ ಮಗುವಿಗೆ ತಿನ್ನಲಿಕ್ಕೆ ಆಗೋದಿಲ್ಲ. ಅದು ಈ ರೀತಿಯಲ್ಲಿ ತೆಳ್ಳಗಿರಬೇಕು, ಅಂದರೆ ಗಟ್ಟಿ ಆದರೆ ಅದು ಮಕ್ಕಳಿಗೆ ನುಂಗ್ಲಿಕ್ಕೆ ಆಗೋದಿಲ್ಲ. ಸೊ ಅದು ಒಂದು ಸೆಕೆಂಡ್ ಬಿಟ್ಟರೆ ಸಹ ಅದು ಗಟ್ಟಿ ಗಟ್ಟಿ ಆಗ್ತದೆ. ಆವಾಗ ನಮಗೆ ಮಕ್ಕಳಿಗೆ ಕೊಡಲಿಕ್ಕೆ ಸಹ ಹೆದರಿಕೆ, ಅಂದರೆ ಅವರಿಗೆ ನುಂಗ್ಲಿಕ್ಕೆ ಕೂಡ ಆಗೋದಿಲ್ಲ. ಹಾಗೆ ನೋಡಿ, ಇಲ್ಲಿ ನೋಡ್ಬೋದು, ನಾನು ಆವಾಗ ಹೇಳಿದೆಲ್ಲ ಬೆಲ್ಲ, ನಾವು ಪತಾಂಜಲಿ ಬೆಲ್ಲ ಅಂತ ತಗೊಂಡಿರುವಂಥದ್ದು. ನೋಡಿ, ಇದು ಹೀಗೆ ಹುಡಿ ಹುಡಿ ಇರ್ತದೆ ನೋಡಿ, ಈ ರೀತಿಯಲ್ಲಿ. ಅಂದರೆ ಮತ್ತೊಂದು ಬೆಲ್ಲ ಉಂಟಲ್ಲ ಕಬ್ಬಿನ, ಅದು ಆ ಬೆಲ್ಲ ಅಷ್ಟು ಒಳ್ಳೆಯದಲ್ಲ ಅಂತ ಮಕ್ಕಳಿಗೆ. ಸೊ ಅದಕ್ಕೆ ಕಾರಣ ನಾವಿಲ್ಲಿ ಪತಾಂಜಲಿ ಬೆಲ್ಲ ಉಂಟಲ್ಲ, ಸೊ ಅದನ್ನು ತಗೊಂಡಿರುವಂಥದ್ದು. ಹಾಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೇಕು ಅಂತ ಆದರೆ ಅಲ್ಲ, ಒಂದು ಕಲ್ಲು ಉಪ್ಪು ಹಾಕ್ಕೊಳ್ಬೋದು. ಮಕ್ಕಳಿಗೆ ಉಪ್ಪು ಆಗೋದಿಲ್ಲ ಅಂತೆ, ಹಾಕಬಾರ್ದು ಅಂತೆಲ್ಲ ಹೇಳ್ತಾರೆ. ಆದರೆ ಒಂದು ತುಂಡು ಕಲ್ಲುಪ್ಪು ಬೇಕಿದ್ದರೆ ಟೇಸ್ಟಿಗೆ ಹಾಕ್ಕೊಳ್ಬೋದು ಅಂತ ಹೇಳ್ತಾರೆ. ಸೊ ಹಾಗೆ ಹಾಕ್ಕೊಂಡು ನೆಕ್ಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಅಂದರೆ ಅದು ದಪ್ಪ ಬರ್ತದೆ ಇದು ರಾಗಿ ಪಾಯಸದ. ಇವಾಗ ತೆಳು ಉಂಟಲ್ಲ ನೀರು ಹಾಕಿದ ಕಾರಣ. ಹಾಗೆ ಚೆನ್ನಾಗಿ ಈ ರೀತಿ ಕೈ ಆಡಿಸ್ತಾ ಇರಬೇಕಾಗ್ತದೆ. ಒಂದು ಸ್ವಲ್ಪ ಕೂಡ ಹೊತ್ತು ಹೀಗೆ ಸ್ಪೂನ್ ಬಿಡಲಿಕ್ಕಿಲ್ಲ. ಅಂದರೆ ಒಂದು ಕೈಯಲ್ಲಿ ಬಚ್ಚಿದರೆ ಇನ್ನೊಂದು ಕೈಯಲ್ಲಿ ಹೀಗೆ ಸ್ಪೂನ್ ಇಟ್ಕೊಂಡು ಹೀಗೆ ಮಿಕ್ಸ್ ಮಾಡ್ತಾ ನಿಲ್ಲಬೇಕು ನೋಡಿ. ಒಂದು ಅದಕ್ಕೆ ಬರ್ತಾ ಉಂಟು, ಹೀಗೆ ಬಿಸಿ ಬಿಸಿ ಉಂಟಲ್ವ. ಸೊ ಹಾಗೆ ಅಂದರೆ ಇದು ತುಂಬ ಜನ ಕೇಳಿದರು ಕೂಡ, ಮಕ್ಕಳ ವೆಯ್ಟ್ ಗೇನ್ ಹೇಗೆ ಮಾಡುವುದು ಅಂತೇಳಿ. ಸೊ ಆದ ಕಾರಣ ನಾನು ಇಲ್ಲಿ ವೆಯ್ಟ್ ಗೇನ್ ಆಗಲಿಕ್ಕೆ ನನ್ನ ಮಗುವಿಗೆ ಕೊಟ್ಟಿರುವಂಥದ್ದು ರಾಗಿ ಪಾಯಸ ಅಲ್ಲ. ಸೊ ಅದನ್ನೇ ನಿಮಗೆ ಕೂಡ ಹೇಳುವ ಅಂತೇಳಿ ರಾಗಿ ಪಾಯಸ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸಿದ್ದೇನೆ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟ. ನಿಮಗೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಬೈ ಬಾಯ್.